ರಾಜ್ಯ ರಾಜಕೀಯದಲ್ಲಿ ಶುರುವಾಗಿರುವಂತಹ ಬಿರುಗಾಳಿ ಬೆಂಕಿಯನ್ನ ಹೊತ್ತಿ ಉರಿಯೋ ರೀತಿಯಲ್ಲಿ ಮಾಡ್ತಾ ಇದೆ. ಈಗ ಮಾನ್ಯ ಡಿಕೆ ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. 2.5 ವರ್ಷದ ಹಿಂದೆಯಲ್ಲಿ ಆದಂತ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ಡಿಕೆ ಸುರೇಶ್ ಅವರು ಕೂಡ ವಹಿಸಿಕೊಂಡಿರ್ತಾರೆ. ಅದು ಕೆಲವು ಜನರಿಗೆ ಗೊತ್ತು. ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ಈಗ ಡಿಕೆ ಸುರೇಶ್ ಅವರು ಮುಂದಾದ್ರ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಡಿಕೆ ಸುರೇಶ್ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಭಾನುವಾರ ಹೈಕಮಾಂಡ್ ಸಭೆಯ ಬೆನ್ನಲ್ಲಿಗೆ ದೆಹಲಿಗೆ ಈಗ ದೌಡಾಯಿಸ್ತಾ ಇದ್ದಾರೆ. ಕೆಲವು ಸಚಿವರೆಲ್ಲ ದೆಹಲಿಗೆ ಹೋಗುವಂತಹ ಯೋಚನೆಯಲ್ಲಿದ್ರೆ ಡಿಕೆ ಸುರೇಶ್ ಅವರು ಈಗಾಗಲೇ ದೆಹಲಿಗೆ ಹೋಗಕ್ಕೂ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಹೊರಡುತ್ತಾರೆ ಡಿಕೆ ಸುರೇಶ್ ಅವರು. ಭಾನುವಾರ ಹೈಕಮಾಂಡ್ ಸಭೆಯ ಬೆನ್ನಲ್ಲೇ ದೆಹಲಿಗೆ ಡಿಕೆ ಸುರೇಶ್ ಅವರು ಹೊರಡ್ತಾ ಇರೋದು. ಡಿಕೆ ಸಹೋದರ ಡಿಕೆ ಸುರೇಶ್ ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ಈಗ ಮುಂದಾಗಿದ್ದಾರೆ. ಅವತ್ತಾಗಿರುವಂತಹ ಬೆಳವಣಿಗೆಯಲ್ಲಿ ಡಿಕೆ ಸುರೇಶ್ ಅವರ ಪಾತ್ರವೂ ಕೂಡ ಬಹುದೊಡ್ಡದಾಗಿದೆ. ಇವತ್ತೇನಾದರೂ ಸಿದ್ದರಾಮಯ್ಯನವರು 2.5 ವರ್ಷ ಪೂರೈಸಿದ್ದಾರೆ ಅಂದರೆ ಅವತ್ತು ಪಟ್ಟು ಹಿಡ್ಕೊಂಡು ಕೂತಿದ್ದು ಡಿಕೆ ಶಿವಕುಮಾರ್ ಅವರು ತಾವೇ ಆಗಬೇಕು ಅಂತ. ನಾನು ಒಪ್ಕೊಂಡ್ರು ಕೂಡ ನನ್ನ ಸಹೋದರ ಒಪ್ಕೊಳ್ಳಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳಿದರು. ನಮಗಿರುವಂಥ ಮಾಹಿತಿಗಳ ಪ್ರಕಾರ ದೆಹಲಿ ಮೂಲಗಳಿಂದ ಆಗ ಡಿಕೆ ಸುರೇಶ್ ಅವರು ಆಯಿತು ಅಂತ ಹೇಳಿದರು. ಆಯಿತು 2.5 ವರ್ಷಕ್ಕಾಗಲಿ ಬಿಡಿ ಅಂತೇಳಿ. ಆದರೆ ಅದನ್ನು ಹೊರಗಡೆಗೆ ಬಂದು ಅನೌನ್ಸ್ ಮಾಡಬೇಕಂತ ಕೂಡ ಹೇಳಿದರು. ಆದರೆ ಯಾರು ಆಚೆ ಬಂದು ಅನೌನ್ಸ್ ಮಾಡದೇನೆ ಹಾಗೆ ಹೊರಟೋದ್ರು. ಇರಲಿ ಅಂತ ಹೇಳ್ಕೊಂಡು ಬಂದಿದ್ರು. ಅದೇ ಡಿಕೆ ಸುರೇಶ್ ಅವರ ತಲೆ ಮೇಲೆ ಸಿದ್ದರಾಮಯ್ಯನವರು ಕೈ ಇಟ್ಟು ಆಣೆ ಕೂಡ ಮಾಡಿದ್ರಂತೆ. ನಮಗಿರುವಂಥ ಮಾಹಿತಿಗಳನ್ನು ಹೇಳ್ತಾ ಇದ್ದೀನಿ. ಹಿಂಗಾಗಿತ್ತು ಅನ್ನುವಂಥದ್ದನ್ನು ದೆಹಲಿ ಮೂಲಗಳಿಂದ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳು. ಹಾಗಾಗಿ ಆ ನಂಬಿಕೆಯ ಮೇಲೆ 2.5 ವರ್ಷದವರೆಗೂ ಕಾಯ್ತಾ ಇದ್ರು. ಬಟ್ ಇಲ್ಲಿ 2.5 ವರ್ಷ ಆಗ್ತಾ ಇದ್ದಂತೆಯೇ ಇವರು ಈ ರೀತಿ ಉಲ್ಟಾ ಹೊಡಿತಾರೆ ಅಂತ ಅವರು ಅಂದ್ಕೊಂಡಿರಲಿಲ್ಲ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆಗೆ ಸಿದ್ದರಾಮಯ್ಯನವರ ಆಪ್ತ ಸಚಿವರಲ್ಲಿ ಗುರುತಿಸಿಕೊಂಡಿರೋರು ಈಗ ದೆಹಲಿಗೆ ಹೋಗುವಂಥ ವಿಚಾರವನ್ನು ಮಾಡ್ತಾ ಇದ್ದಾರೆ. ದೆಹಲಿಗೆ ಹೋಗೋಕ್ಕೆ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲೇ ಡಿಕೆ ಸುರೇಶ್ ಅವರು ಹೊಡ್ತಾ ಇರೋದು. ಇವರಿಬ್ಬರ ನಡುವೆ ಇರುವಂಥ ಲೈನ್ಸನ್ನು ಹೆಂಗೆ ಅರ್ಥ ಮಾಡ್ತೀರಾ, ಹೆಂಗೆ ವಿಶ್ಲೇಷಣೆಯನ್ನು ಮಾಡ್ತೀರಾ? ಅರುಣ್, ಖಂಡಿತ ಸಚಿವರುಗಳು ಹೋಗಬೇಕು ಅಂತ ಅನ್ಕೊಂಡಿದ್ದಾರೆ. ಈಗ ಒಂದು ಸಭೆ ನಿಗದಿ ಆಗಿರೋದ್ರಿಂದ ಅಥವಾ ಆಗ್ತಾ ಇರೋದ್ರಿಂದ ಒಂದು ಟೆಂಟೇಟಿವ್ ಸಭೆ ಒಂದು ನಿಗದಿ ಆಗಿರೋದ್ರಿಂದ ಸಚಿವರುಗಳು ಹೋಗ್ತಾರೆ ಅನ್ನೋದು ಒಂದು ಕಡೆ ಪ್ರಶ್ನೆ ಇದೆ. ಅದನ್ನೇನಾದರೂ ಕಾದು ನೋಡ್ತಾರ ಅನ್ನೋದು. ಆದರೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಮಾಜಿ ಸಂಸದರು ಈಗಾಗಲೇ 2 ಗಂಟೆ ಫ್ಲೈಟ್ಗೆ ದೆಹಲಿಗೆ ಹೊರಟಿದ್ದಾರೆ. ಅಂದರೆ ಅವರು ಹೋಗ್ತಾ ಇರುವಂಥ ಸಹಜ. ಯಾಕಂದರೆ ಅವತ್ತು ಎಲ್ಲ ಘಟನೆಗಳಿಗೂ ಅವರು ಸಾಕ್ಷಿಯಾಗಿದ್ದಂಥವರು ಮತ್ತು ಪ್ರಮುಖ ಪಾತ್ರವನ್ನು ಕೂಡ ನಿರ್ವಹಿಸ್ತವರು. ಅಂದರೆ ಡಿ ಕೆ ಶಿವಕುಮಾರ್ ಅವರ ಮನವೊಲಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತವರು ಡಿ ಕೆ ಸುರೇಶ್ ಅನ್ನುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವಂಥ ಮಾತು. ಹಾಗಾಗಿ ಸಹಜವಾಗಿ ಅವರು ಹೋಗ್ಬೋದು ಅಂತ. ಆದರೆ ಮುಂಚಿತವಾಗಿ ಯಾರನ್ನಾರು ಭೇಟಿ ಮಾಡ್ತಾರಾ ಅನ್ನುವಂಥದ್ದು ಸಹಜ ಕುತೂಹಲ. ಹಾಗೇನಾದರೂ ಹೈಕಮಾಂಡ್ ನಾಯಕರ ಭೇಟಿಗೆ ಅವರು ಮುಂದಾದರೆ ಅಣ್ಣನ ಪರವಾಗಿ ಮೊದಲೇ ಹೋಗಿ ಅಲ್ಲೊಂದು ಸಂಧಾನ ರೀತಿಯಲ್ಲಿ ಅಥವಾ ಒಂದು ಮಾತುಕತೆ ನಡೆಸುವ ರೀತಿಯಲ್ಲಿ ಅವ್ರು ಹೋದಂತಾಗುತ್ತೆ. ಹಾಗಾಗಿ ಅವರು ನಾಡಿನ ಸಭೆಗೆ ಆಹ್ವಾನಿತರ ಇಲ್ವಾ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಬಹುತೇಕ CM DCM ಇಬ್ಬರನ್ನ ಕರೀಬಹುದು. ಮೊದಲು ಅದಕ್ಕಿಂತ ಮುಂಚಿತವಾಗಿ ಹೈಕಮಾಂಡ್ ನಾಯಕರ ಸಭೆ ಪ್ರತ್ಯೇಕವಾಗಿ ನಡ್ಕೊಳ್ಳುತ್ತೆ. ಹಾಗಾಗಿ ಇನ್ನೂ ಅಧಿಕೃತವಾಗಿ ಆಹ್ವಾನ CM ಮತ್ತು DCMಗೆ ಅನ್ನು ತಿಳಿಸದೇ ಇರೋದ್ರಿಂದ ಇವರು ಕೂಡ ಒಂದಷ್ಟು ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಹೋಗಿ ತಮ್ಮ ಪ್ರಯತ್ನವನ್ನು ತಾವೇನು ಮಾಡಬೇಕು ಆ ಪ್ರಯತ್ನಕ್ಕೆ ಬಹುಶಃ ಮಾಜಿ ಸಂಸದ ಡಿ ಕೆ ಸುರೇಶ್ ಮುಂದಾದಂತೆ ಕಾಣಿಸ್ತಾ ಇದೆ. ಅರುಣ್, ಓಕೆ, ಅವತ್ತಿನ ಪಾತ್ರದಲ್ಲಿ 5-6 ಜನರ ಈ ಗುಟ್ಟಿನ ವ್ಯಾಪಾರ ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಅವರು, ಆ ಗುಟ್ಟಿನ ವ್ಯಾಪಾರದಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ಒಬ್ಬರಿದ್ದು ಅನ್ನೋದು ದೆಹಲಿಯ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರ. ಇವರು ದೆಹಲಿಗೆ ಹೋಗ್ತಾ ಇರೋದು ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ? ಅವತ್ತಿನ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆ ಅವತ್ತಿನ ಗುಟ್ಟಿನ ವ್ಯಾಪಾರ ನಡೆದಿತ್ತು. ಅಂದರೆ ಆ ಗುಟ್ಟಿನ ವ್ಯಾಪಾರಕ್ಕೆ ಸಾಕ್ಷಿಯಾಗಿದ್ರು. ಅಂದರೆ ಅದನ್ನು ರೀಕಾಲ್ ಮಾಡಲಿಕ್ಕೆ ಬಹುಶಃ ಡಿ ಕೆ ಸುರೇಶ್ ಅವ್ರಿಗಿಂತ ಇನ್ನೊಬ್ಬ ಒಳ್ಳೆ ಪ್ರತಿನಿಧಿ ಬೇಡ ಅಂತ ಅನಿಸುತ್ತೆ. ಅವತ್ತು ಮಾತಾಡಿದ್ರಲ್ಲ, ನಾವೆಲ್ಲ ಕೂತು ಮಾತಾಡಿದ್ವಲ್ಲ, ನಾವು ಇಷ್ಟೇ ಜನ ಇದ್ವಲ್ಲ. ಹಾಗಾಗಿ ಅದ್ರ ಪ್ರಕಾರ 2.5 ವರ್ಷ ತುಂಬ್ತಲ್ಲ ಇವಾಗ. ಈ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಅವ್ರಿಗಿಂತ ಸೂಕ್ತವಾದ ವ್ಯಕ್ತಿ ಇನ್ನೊಬ್ಬರು ಇಲ್ಲ ಅನಿಸುತ್ತೆ. ಹಾಗಾಗಿ ಸಹಜವಾಗಿ ಅವರೇನಾದರೂ ಹೋದಾಗ ಅಲ್ಲಿ ಹೈಕಮಾಂಡ್ ನಾಯಕರುಗಳು ಸಿಕ್ಕಿದ್ರೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಹೈಕಮಾಂಡ್ ಕೂಡ ಅದಕ್ಕೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಥವಾ ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅದನ್ನು ಮೊದಲೇ ಒಂದು ರೀಕಾಲ್ ಮಾಡುವಂತಹ ಅಥವಾ ಏನು ಮೆಸೇಜನ್ನು ತಲುಪಿಸಬೇಕು ಆ ಮೆಸೇಜನ್ನು ತಲುಪಿಸುವಂಥ ಭಾಗವಾಗಿ ಡಿ ಕೆ ಸುರೇಶ್ ಅವರು ದೆಹಲಿಗೆ ತಲುಪಿದಂತೆ ಕಾಣಿಸ್ತಾ ಇದೆ. ದೆಹಲಿ ಅಂಗಳದಲ್ಲಿ ಡಿ ಕೆ ಸುರೇಶ್ ಅವರು ಯಾರ್ಯಾರನ್ನ ಭೇಟಿ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲ. ಅವರು ಭೇಟಿ ಮಾಡಿದಾಗ ಸಹಜವಾಗಿ ಉಳಿದ 4 ಜನ ಅಂದರೆ ಅದು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು ಅಥವಾ
ವೇಣುಗೋಪಾಲ್ ಅವ್ರು ಇರ್ಬೋದು, ಸುರ್ಜೇವಾಲಾ ಅವ್ರು ಇರ್ಬೋದು, ಅವ್ರು 3 ಜನರಂತೂ ಅಲ್ಲಿ ಸಿಕ್ಕೇ ಸಿಗ್ತಾರೆ. ಹಾಗಾಗಿ ಅವ್ರು 3 ಜನಕ್ಕೆ ಏನು ರೀಕಾಲ್ ಮಾಡಬೇಕು ಮಾಡ್ಬೋದು. ಅವಾಗ ಹೌದು ಹಿಂದೆ ಆಡಿದ ಮಾತು ಅನ್ನುವಂಥದ್ದು ಅಥವಾ ನಾಳೆ ನಡೆಯುವಂಥ ಸಭೆಯಲ್ಲಿ ಆಡಿದ ಮಾತನ್ನು ಹೇಗೆ ನಾವು ಉಳಿಸ್ಕೊಳ್ಬೇಕು ಅನ್ನೋದನ್ನ ಅವರು ಚರ್ಚೆ ಮಾಡಲಿಕ್ಕೆ ಪೂರಕವಾದಂಥ ನೆನಪು ಮಾಡುವ ಕೆಲಸವನ್ನು ಡಿ ಕೆ ಸುರೇಶ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ವಾಪಸ್ ಬರ್ತೀನಿ. ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ಮುಂದಾದ್ರ ಅಥವಾ ನೆನಪು ಮಾಡಕ್ಕೆ ಹೊರಟ್ರ?